ಹಾಯ್ ಎವ್ರಿವನ್. ಅದು ಅಕ್ಟೋಬರ್ 24, 2003. ಸ್ಥಳ ಮಿಕೆಗನ್. 37 ವರ್ಷದ ಫ್ಲೋರೆನ್ಸ್ ಆ್ಯಂಡ್ ಮಾರ್ಕ್ ತಮ್ಮ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಮಿಕೆಗನ್ನಲ್ಲಿರೋ ವಾಟರ್ ವೇಲ್ಗೆ ವೆಕೇಷನ್ಗಾಗಿ ಹೋಗ್ತಾರೆ. ಪ್ರತಿ ವರ್ಷ ಈ ಥರ ವೆಕೇಷನ್ಗೆ ಹೋಗೋದು ಅವರ ರುಟೀನ್ ಆಗಿರುತ್ತೆ. ಮಾರ್ಕ್ ಮತ್ತು ಫ್ಲೋರೆನ್ಸ್ ಒಂದು ಲೇಕ್ ಪಕ್ಕದಲ್ಲಿರುವ ರೆಸಾರ್ಟ್ನಲ್ಲಿ ರೂಮ್ ತೆಗೆದುಕೊಂಡು ತಂಗುತ್ತಾರೆ. 4 ಜನ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡುತ್ತಾರೆ. ಟೈಮ್ ಸ್ಪೆಂಡ್ ಮಾಡಿದ ನಂತರ ಫ್ಲೋರೆನ್ಸ್ ವಾಕಿಂಗ್ ಆಗಿ ಹೊರಗಡೆ ಹೋಗುತ್ತಾಳೆ. ಮಾರ್ಕ್ ತಮ್ಮ ಮಕ್ಕಳಿಗೆ ಕತೆಗಳನ್ನು ಹೇಳಿ ಮಲಗಿಸುತ್ತಾನೆ. ಮಕ್ಕಳು ಮಲಗಿದ ಮೇಲೆ ಮಾರ್ಕ್ ಹೊರಗೆ ಬಂದು ಫ್ಲೋರೆನ್ಸ್ನ ಹುಡುಕ್ತಾನೆ. ಪಕ್ಕದ ಕ್ಯಾಬಿನಲ್ಲಿ ಲೈಟ್ ಆನ್ ಆಗಿರೋದ್ರಿಂದ ಫ್ಲೋರೆನ್ಸ್ ಅವ್ರ ಹತ್ರ ಮಾತಾಡ್ತಾ ಇರ್ತಾಳೆ ಅಂತ ಒಳಗೆ ಬಂದು ಟಿ ವಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಟಿ ವಿ ನೋಡ್ತಾ ನೋಡ್ತಾ ಮಾರ್ಕ್ ನಿದ್ದೆ ಹೋಗ್ಬಿಡ್ತಾನೆ. ಮಾರ್ಕ್ಗೆ ಎಚ್ಚರಿಕೆ ಆದಾಗ ಬೆಳಿಗ್ಗೆ ಆಗಿರುತ್ತೆ. ಆಗಲೂ ಸಹ ಫ್ಲೋರೆನ್ಸ್ ಮನೆಗೆ ಬಂದಿರೋದಿಲ್ಲ. ಫ್ಲೋರೆನ್ಸ್ ಎಲ್ಲಿ ಅಂತ ಮಾರ್ಕ್ ಎಲ್ಲ ಕಡೆ ಹುಡುಕ್ತಾನೆ, ಆದರೆ ಎಲ್ಲೂ ಸಿಗೋದಿಲ್ಲ. ಸ್ವಲ್ಪ ಹೊತ್ತು ಹುಡುಕಿದಾದ್ಮೇಲೆ ಫ್ಲೋರೆನ್ಸ್ ಪಕ್ಕದಲ್ಲಿರೋ ಲೇಕ್ ಹತ್ರ ಶವವಾಗಿ ಪತ್ತೆ ಆಗ್ತಾಳೆ. ಫ್ರೆಂಡ್ಸ್, ಈ ಕೇಸ್ ಪಕ್ಕಾ ಇನ್ವೆಸ್ಟಿಗೇಷನ್ ಸ್ಟೋರಿಗೆ ಇದೊಂದು ಎಕ್ಸಾಂಪಲ್. ಪೊಲೀಸ್ ಆ್ಯಂಡ್ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಬೇರೆ ಲೆವೆಲಲ್ಲಿರುತ್ತೆ. ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಇಮ್ಯೂನ್ ಸಿಸ್ಟಮ್ನ ಇಟ್ಕೊಂಡು ಈ ಕೇಸ್ನ ಸಾಲ್ವ್ ಮಾಡಿದ್ದಾರೆ. ಅವತ್ತು ಫಾರೆನ್ಸ್ಗೆ ಏನಾಯಿತು, ಪೊಲೀಸ್ ಆ್ಯಂಡ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಈ ಕೇಸ್ನ ಹೇಗೆ ಪತ್ತೆ ಹಚ್ಚಿದ್ರು ಅನ್ನೋ ಇನ್ವೆಸ್ಟಿಗೇಷನ್ನ ನೋಡ್ಕೊಂಡು ಬರೋಣ ಬನ್ನಿ. ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಬೈ ಗೌತಮ್. 37 ವರ್ಷದ ಫ್ಲಾರೆನ್ಸ್ ಬ್ಯಾಂಕ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ಲು ಆ್ಯಂಡ್ ಅವರ ಹಸ್ಬೆಂಡ್ ಮಾರ್ಕ್ ರೇಡಿಯೋ ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರ ಲೈಫ್ ಹ್ಯಾಪಿಯಾಗಿ ಸಾಗ್ತಾಯಿತ್ತು. ಪ್ರತಿ ವರ್ಷವೂ ಈ ಲೇಕ್ಗೆ ಬಂದು ವೆಕೇಷನ್ನ ಸ್ಪೆಂಡ್ ಮಾಡೋದು ಇವರ ಹಾಬಿ ಆಗಿತ್ತು. ಈ ರೀತಿ ಹೋದಾಗಲೇ ನಾನು ಇಂಟ್ರೋಲ್ಲಿ ಹೇಳಿದ ಎಲ್ಲ ಘಟನೆಗಳು ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಪೊಲೀಸ್ ಕ್ರೈಮ್ ಸೀನ್ನ ಬಂದು ನೋಡಿದಾಗ ಫ್ಲೋರೆನ್ಸ್ನ ಡೆಡ್ ಬಾಡಿ ಲೇಕ್ನ ಪಕ್ಕದಲ್ಲಿರೋ ಲಾಂಚ್ ಹತ್ರ ತೇಲ್ತಾ ಇತ್ತು. ಆ ಕ್ರೈಮ್ ಸೀನ್ ಆ ಲೇಕ್ನ ವ್ಯೂ ಪಾಯಿಂಟ್ ಆಗಿತ್ತು. ಸೊ ಆ ಬೋಟ್ ಡೆಕ್ನ ಪೂರ್ತಿ ಮರದ ರೈಲಿಂಗಿಂದ ಕಟ್ಟಲಾಗಿತ್ತು. ಆ ಮರದ ರೈಲಿಂಗ್ನ ಒಂದು ಭಾಗ ಒಡೆದೋಗಿತ್ತು. ಆ ವ್ಯೂ ಪಾಯಿಂಟ್ ಚೆಕ್ ಮಾಡೋವಾಗ ಅದರದ ಒಂದು ಭಾಗ ಹೊಡೆದೋಗಿತ್ತು. ಅದು ನೋಡೋಕ್ಕೆ ಹೇಗಿತ್ತು ಅಂದರೆ, ವಾಕಿಂಗ್ಗೆ ಬಂದ ಫ್ಲೋರೆನ್ಸ್ ಅಲ್ಲಿ ಕುಳಿತುಕೊಂಡಿದ್ದಾಳೆ, ಆಗ ಆ ರೈಲಿಂಗ್ ಹೊಡೆದು ಅವಳು ಕೆಳಗೆ ಬಿದ್ದಿದ್ದಾಳೆ ಅನ್ನೋ ಥರ ಇತ್ತು. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋವಾಗ ಆ ರೈಲಿಂಗ್ ತುಂಬ ಚಿಕ್ಕದಾಗಿತ್ತು. ಅದ್ರ ಮೇಲೆ ಕುಳಿತುಕೊಂಡ್ರೆ ಬ್ಯಾಲೆನ್ಸ್ ಮಿಸ್ ಆಗಿ ಈಸಿಯಾಗಿ ಕೆಳಗೆ ಬೀಳೋ ರೀತಿ ಇತ್ತು. ಅದೇ ಜಾಗದಲ್ಲಿ ಒಂದು ಕಡೆ ಆ ರೈಲಿಂಗ್ ಹೊಡೆದೋಗಿತ್ತು. ಈಗ ಫ್ಲಾರೆನ್ಸ್ ಬಾಡಿನ ಅಟಾಪ್ಸಿಗೆ ಕಳಿಸ್ತಾರೆ. ಬಾಡಿಯಲ್ಲಿ ಯಾವುದೇ ರೀತಿಯ ಡ್ರಗ್ಸ್, ಆಲ್ಕೋಹಾಲ್ ಇಲ್ಲ ಅಂತ ತಿಳಿದು ಬಂದಿದೆ. ಆದರೆ ಅವಳ ತಲೆಗೆ ಭಯಾನಕ ಪೆಟ್ಟು ಬಿದ್ದಿದೆ ಅಂತ ಮಾತ್ರ ಗೊತ್ತಾಗಿದೆ. ಆದರೆ ಅವಳ ಸಾವಿಗೆ ಕಾರಣ ಈ ಪೆಟ್ಟಲ್ಲ. ಫ್ಲಾರೆನ್ಸ್ನ ಕಾಸ್ ಆಫ್ ಡೆತ್ ಡ್ರೌನಿಂಗ್. ನೀರಿನಲ್ಲಿ ಮುಳುಗಿದ್ರಿಂದನೇ ಫ್ಲಾರೆನ್ಸ್ ಡೆತ್ ಆಗಿದೆ ಅಂತ ಕನ್ಫರ್ಮ್ ಆಗಿದೆ. ಈಗ ಫ್ಲಾರೆನ್ಸ್ ಹೇಗೆ ಆ ಡೆಕ್ಕಿಂದ ಕೆಳಗೆ ಬಿದ್ದಲು? ಮೇ ಬಿ ಇದಕ್ಕೆ ರೀಸನ್ ಸೂಸೈಡಾ ಅಥವಾ ರೈಲಿಂಗ್ ಮೇಲೆ ಕುತ್ಕೊಂಡಾಗ ಆಕ್ಸಿಡೆಂಟಾಗಿ ಕೆಳಗೆ ಬಿದ್ದಲ ಅನ್ನೋದನ್ನು ಪೊಲೀಸ್ ಕಂಡುಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ ಎಲ್ಲ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಫ್ಲೋರೆನ್ಸ್ನ ಪೇರೆಂಟ್ಸ್ ಹತ್ರ ಇದ್ರ ಬಗ್ಗೆ ಕೇಳಿದಾಗ ಫ್ಲೋರೆನ್ಸ್ಗೆ ತನ್ನ ಮಕ್ಕಳ ಮೇಲೆ ತುಂಬ ಪ್ರೀತಿ ಇತ್ತು, ಸೊ ಅವಳು ಸೂಸೈಡ್ ಮಾಡ್ಕೊಳಕ್ಕೆ ಚಾನ್ಸೇ ಇಲ್ಲ ಅಂತ ಫ್ಲೋರೆನ್ಸ್ನ ಪೇರೆಂಟ್ಸ್ ಪೊಲೀಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಆ ಡೆಕ್ಕಲ್ಲಿದ್ದ ರೈಲಿಂಗ್ ಹೊಡೆದೋಗಿತ್ತು. ಅದು ತುಂಬ ಫ್ರೆಶ್ ಆಗಿತ್ತು, ವಿಚ್ ಮೀನ್ಸ್ ಈ ಇನ್ಸಿಡೆಂಟ್ಸ್ ನಡೆದಾಗಲೇ ಅದು ಒಡೆದೋಗಿತ್ತು. ಅದು ನೋಡೋಕ್ಕೆ ಹೇಗಿತ್ತಂದರೆ, ಫ್ಲಾರೆನ್ಸ್ ಆ ರೈಲಿಂಗ್ ಮೇಲೆ ಕುಳಿತುಕೊಂಡಿರಬೇಕು, ಆಗ ಅದು ಒಡೆದು ಅವಳು ಕೆಳಗೆ ಬಿದ್ದಿರಬೇಕು. ಆದರೆ ಕೆಳಗೆ ಬಿದ್ದ ಫ್ಲಾರೆನ್ಸ್ ಹೇಗೆ ನೀರೊಳಗಡೆ ಬಿದ್ದಲು ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಇದನ್ನು ಕಂಡುಹಿಡಿಯೋಕ್ಕೆ ಮಾರ್ಕ್ ಒಬ್ಬ ಪ್ರೈವೇಟ್ ಇನ್ವೆಸ್ಟಿಗೇಷನ್ ಆಫೀಸರ್ನ ಅಪಾಯಿಂಟ್ ಮಾಡ್ತಾರೆ. ಈ ಪ್ರೈವೇಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಕ್ರೈಮ್ ಸೀನ್ನ ಚೆಕ್ ಮಾಡಿ ಕಂಪ್ಯೂಟರ್ನಲ್ಲಿ 5 ಸಿನಾರಿಯೋನ ಅನಿಮೇಷನ್ ಆಗಿ ರೆಡಿ ಮಾಡ್ತಾರೆ. ಫೈನಲ್ ಆಗಿ ಮೂಮೆಂಟ್ ಆಫ್ ಫಾಲ್. ಫ್ಲಾರೆನ್ಸ್ ಡೆಕ್ನಿಂದ ಕೆಳಗೆ ಬಿದ್ದಾಗ 12 ಫೀಟಿಂದ ಬಿದ್ದಿದ್ದ ಕಾರಣ ಅವಳು ಬಾಡಿ ನೀರಲ್ಲಿ ಉರುಳಿ ಬಿದ್ದಿರಬೇಕು ಅಂತ ಕನ್ಕ್ಲೂಡ್ ಮಾಡಿ ಈ ಇನ್ಸಿಡೆಂಟ್ ಆಕ್ಸಿಡೆಂಟ್ ಅಂತ ಕನ್ಕ್ಲೂಡ್ ಮಾಡ್ತಾರೆ. ಫ್ಲೋರೆನ್ಸ್ನ ಅಟಾಪ್ಸಿ ಮಾಡಿದ ಡಾಕ್ಟರ್ ಇದನ್ನು ಕಂಪ್ಲೀಟ್ ಆಗಿ ತಪ್ಪು ಎಂದು ಹೇಳುತ್ತಾರೆ. ಕೆಳಗೆ ಬಿದ್ದ ಬಾಡಿ ಬೌನ್ಸ್ ಆಗಲ್ಲ. ತಲೆಗೆ ಪೆಟ್ಟು ಬಿದ್ದಾಗ ಫ್ಲೋರೆನ್ಸ್ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಇದ್ಲು. ಅಕಸ್ಮಾತ್ ನೀರಲ್ಲಿ ಉರುಳು ಬಿದ್ದಿದ್ರೆ ಫ್ಲೋರೆನ್ಸ್ ಬಿದ್ದ ಜಾಗದಲ್ಲಿ ತುಂಬ ರಕ್ತ ಇರ್ತಿರಲಿಲ್ಲ. ಆದರೆ ಆ ಸೀನ್ ಹೇಗಿತ್ತು ಅಂದರೆ, ಫ್ಲಾರೆನ್ಸ್ನ ಬಾಡಿ ಫ್ಲೋರ್ ಮೇಲೆ ತುಂಬ ಹೊತ್ತು ಇದ್ದು ರಕ್ತ ಸೋರಿರೋ ಹಾಗೆ ಫ್ಲೋರ್ ಮೇಲೆ ಕಾಣಿಸ್ತಿತ್ತು. ಸೊ
ಪ್ರೈವೇಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಕೊಟ್ಟ ನಿರ್ಧಾರವನ್ನು ಡಾಕ್ಟರ್ ಸ್ವೀಕರಿಸುವುದಿಲ್ಲ. ಈಗ ಕೆಳಗೆ ಬಿದ್ದ ಫ್ಲಾರೆನ್ಸ್ನ ಬಾಡಿ ಎಷ್ಟೊತ್ತು ಫ್ಲೋರ್ ಮೇಲಿತ್ತು ಅಂತ ಕಂಡುಹಿಡಿಯೋಕ್ಕೆ ಫಾರೆನ್ಸಿಕ್ ಡಾಕ್ಟರ್ ಒಂದು ಹೊಸ ದಾರಿನ ಕಂಡುಹಿಡಿತಾರೆ. ಫ್ಲೋರೆನ್ಸ್ನ ಬ್ರೈನ್ ಟಿಶ್ಯೂಯಿಂದ ಮೂವ್ಮೆಂಟ್, ಮೆಮೊರಿ ಆ್ಯಂಡ್ ಎಮೋಷನ್ನ ಕಂಟ್ರೋಲ್ ಮಾಡೋ ನ್ಯೂರಾನ್ಸ್ನ ಫೋಕಸ್ ಮಾಡ್ತಾರೆ. ಫ್ಲಾರೆನ್ಸ್ನ ಬ್ರೈನ್ ರಿಪೇರ್ ಪ್ರೋಟೀನ್ಸ್ನ ರಿಲೀಸ್ ಮಾಡಿರೋದನ್ನ ಚೆಕ್ ಮಾಡ್ತಾರೆ. ಅಂದರೆ ಕೆಳಗೆ ಬಿದ್ದಾಗ ತಲೆಗೆ ಬಿದ್ದ ಪೆಟ್ಟನ್ನು ಸರಿ ಮಾಡಲು ಬ್ರೈನ್ ಪ್ರೋಟೀನ್ಸ್ನ ಸೆಂಡ್ ಮಾಡುತ್ತೆ. ಇದನ್ನು ಚೆಕ್ ಮಾಡಿದ ಡಾಕ್ಟರ್ ಫ್ಲಾರೆನ್ಸ್ ಕೆಳಗೆ ಬಿದ್ದ ಮೇಲೆ 90 ಮಿನಿಟ್ಸ್ ಅಂದರೆ 1.5 ಗಂಟೆ ಕಾಲ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದಾರೆ ಅಂತ ಕನ್ಫರ್ಮ್ ಮಾಡ್ತಾರೆ. ಈ ಟೈಮಲ್ಲಿ ರಕ್ತ ಸೋರಿ ಫ್ಲೋರ್ ಮೇಲೆ ಸ್ಟೋರ್ ಆಗಿದೆ ಅಂತ ಹೇಳ್ತಾರೆ. ಇದು ನಿಜ ಅಂದರೆ ಫ್ಲೋರೆನ್ಸ್ ಹೇಗೆ ನೀರಲ್ಲಿ ಮುಳುಗಿ ಸಾಯ್ತಾರೆ ಅಂತ ಡಾಕ್ಟರ್ ಒಂದು ಕ್ವಶನ್ನ ಪೊಲೀಸ್ ಮುಂದೆ ಇಡ್ತಾರೆ. ಈಗ ಪೊಲೀಸ್ ಇನ್ನೊಂದು ಪಾಯಿಂಟ್ನ ನೋಟ್ ಮಾಡ್ತಾರೆ. ಅದೇನೆಂದರೆ ರೈಲಿಂಗ್ ಮೇಲೆ ಕುಳಿತಿದ್ದ ಜಾಗ ಆ್ಯಂಡ್ ಕೆಳಗೆ ರಕ್ತ ಇದ್ದ ಜಾಗ ಸ್ಟ್ರೈಟ್ ಆಗಿ ಇರೋದಿಲ್ಲ, ಸ್ವಲ್ಪ ಅಕ್ಕಪಕ್ಕ ಇರುತ್ತೆ. ಈಗ ಪೊಲೀಸ್ ಫ್ಲಾರೆನ್ಸ್ ಕುಳಿತುಕೊಂಡಿದ್ದ ರೈಲಿಂಗ್ ಹೇಗೆ ಒಡೆದೋಯ್ತು ಅಂತ ಚೆಕ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಚೆಕ್ ಮಾಡೋಕ್ಕೆ ಲೋಡ್ ಸೆಲ್ ಅನ್ನೋ ಮಷಿನ್ನ ಯೂಸ್ ಮಾಡ್ತಾರೆ. ಒಂದು ವಸ್ತು ಎಷ್ಟು ವೆಯ್ಟ್ನ ತಡೆಯುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಲೋಡ್ ಸೆಲ್ನ ಯೂಸ್ ಮಾಡ್ತಾರೆ. ಫ್ಲಾರೆನ್ಸ್ ಅವರ ವೆಯ್ಟ್ 49 kg. ಈಗ ರೈಲಿಂಗ್ ಮೇಲೆ ಈ ಮಿಷಿನ್ನ ಯೂಸ್ ಮಾಡಿ ಸುಮಾರು 100 kgವರೆಗೂ ಪ್ರೆಷರ್ ಹಾಕ್ತಾರೆ. ಆಗಲೂ ಸಹ ಆ ರೈಲಿಂಗ್ ಒಡೆಯುವುದಿಲ್ಲ. ಈ ಕೇಸ್ ಆಕ್ಸಿಡೆಂಟ್ ಅಂದ್ಕೊಂಡಿದ್ದ ಪೊಲೀಸ್ಗೆ ಈಗ ಮತ್ತೊಂದು ಡೌಟ್ ಸ್ಟಾರ್ಟ್ ಆಗುತ್ತದೆ. ಪೊಲೀಸ್ನ ಸಂದೇಹ ಮಾರ್ಕ್ ಮೇಲೆ ತಿರುಗುತ್ತದೆ. ಆದರೆ ಮಾರ್ಕ್ ಇದನ್ನು ಒಪ್ಕೊಳ್ಳೋದಿಲ್ಲ. ಇದು ಪಕ್ಕಾ ಆಕ್ಸಿಡೆಂಟ್ ಅಂತ ಅವನು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫ್ಲಾರೆನ್ಸ್ನ ಫ್ಯಾಮ್ಲಿನ ಚೆಕ್ ಮಾಡಿದಾಗ ಮಾರ್ಕ್ ಆ್ಯಂಡ್ ಫ್ಲಾರೆನ್ಸ್ ತುಂಬ ಹ್ಯಾಪಿಯಾಗಿದ್ದರು ಅಂತ ಅವರ ರಿಲೇಟಿವ್ಸ್ ಹೇಳಿದ್ದಾರೆ. ಮಾರ್ಕ್ಗೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಸಹ ಇರುವುದಿಲ್ಲ. ಮಕ್ಕಳನ್ನು ವಿಚಾರಿಸಿದಾಗ ಸಹ ಅವರು ಅನುಮಾನಾಸ್ಪದಕವಾಗಿ ಏನನ್ನು ಹೇಳುವುದಿಲ್ಲ. ಆದರೆ ಫ್ಲಾರೆನ್ಸ್ನ ಪೇರೆಂಟ್ಸ್ ತನ್ನ ಮಗಳ ಸಾವಿಗೆ ಮಾರ್ಕೇ ಕಾರಣ ಎಂದು ಪೊಲೀಸ್ಗೆ ಹೇಳಿಕೆ ನೀಡುತ್ತಾರೆ. ಒಂದು ಕೊಲೆಯಲ್ಲಿ ಏನೇನು ಪಾಯಿಂಟ್ಸ್ ಇರುತ್ತೆ, ಮೋಟಿವ್, ನೋ ಅಲಿಬೈ, ಮೆಥಡ್, ಆಪರ್ಚುನಿಟಿ ಆ್ಯಂಡ್ ಲಾಸ್ಟ್ ಪರ್ಸನ್ ಟು ಸೀ ದೆಮ್ ಅಲೈವ್, ಇದೆಲ್ಲ ಮಾರ್ಕ್ಗೂ ಸಹ ಇತ್ತು. ಈ ವಿಷಯವನ್ನು ಸ್ವತಃ ಫ್ಲಾರೆನ್ಸ್ನ ತಂದೆ ಪೊಲೀಸ್ ಹತ್ತಿರ ಹಂಚಿಕೊಂಡಿದ್ದಾರೆ. ಕೊಲೆಯಾಗಕ್ಕೆ 2 ತಿಂಗಳ ಮುಂಚೆಯೇ ಅವರಿಬ್ಬರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಇದರಿಂದ ಫ್ಲಾರೆನ್ಸ್ ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಎಂಟ್ರಿ ಆಗಿದ್ದಾಳೆ ಆ್ಯಂಡ್ ಆ ವ್ಯಕ್ತಿ ಮಾರ್ಕ್ನ ಫ್ರೆಂಡೇ ಎಂದು ಇನ್ವೆಸ್ಟಿಗೇಷನಲ್ಲಿ ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ಮಾರ್ಕ್ ಫ್ಲಾರೆನ್ಸ್ ಹೆಸರ ಮೇಲೆ $7 ಲಕ್ಷ ಲೈಫ್ ಇನ್ಶೂರೆನ್ಸ್ನ ತೆಗೆದಿದ್ದಾನೆ ಅಂತ ಇನ್ವೆಸ್ಟಿಗೇಷನಲ್ಲಿ ತಿಳಿದು ಬಂದಿದೆ. ಫ್ಲಾರೆನ್ಸ್ನ ಫ್ಯಾಮ್ಲೀಸ್ನ ವಿಚಾರಿಸಿದಾಗ ಫ್ಲಾರೆನ್ಸ್ಗೆ ಈ ವೆಕೇಷನ್ಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ ಅಂತ ಅವರು ಹೇಳಿದ್ದಾರೆ. ಆ್ಯಂಡ್ ಮಾರ್ಕ್ ಆ್ಯಂಡ್ ಫ್ಲಾರೆನ್ಸ್ ತಂಗಿದ್ದ ಹೋಟೆಲ್ ಮ್ಯಾನೇಜರ್ ಒಂದು ವಿಷಯನ ಹೇಳ್ತಾನೆ. ಅದು ಮಾರ್ಕ್ ಹತ್ರ ಫ್ಲಾರೆನ್ಸ್ನ ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳಿದಾಗ ಮಾರ್ಕ್ ಯಾವ ಜಾಗ ಅಂತ ಸಹ ಕೇಳ್ದಿರ ಆ ಜಾಗಕ್ಕೆ ಅವನು ತಾನಾಗಿಯೇ ಹೋಗಿದ್ದಾನೆ ಅನ್ನೋದು. ಹಾಗಂದರೆ ಮಾರ್ಕ್ಗೆ ಫ್ಲಾರೆನ್ಸ್ನ ಡೆಡ್ ಬಾಡಿ ಎಲ್ಲಿದೆ ಅಂತ ಫಸ್ಟೇ ಗೊತ್ತಿದೆ. ಈ ಡೌಟ್ಸ್ನೆಲ್ಲ ಒಂದು ಮಾಡಿ ಕೊನೆಗೆ ಪೊಲೀಸರು ಮಾರ್ಕ್ನ ಕಸ್ಟಡಿಗೆ ತಗೊತಾರೆ. ಮಾರ್ಕ್ನ ಶೂಸ್ ಚೆಕ್ ಮಾಡಿದಾಗ ಪೊಲೀಸರಿಗೆ ಅದರಲ್ಲಿ ಪೇಂಟಿಂಗ್ ಸ್ಯಾಂಪಲ್ ಸಿಗುತ್ತೆ. ಪೊಲೀಸ್ ಹೋಟೆಲ್ನ ಪೂರ್ತಿ 5 ಪೇಂಟಿಂಗ್ ಸ್ಯಾಂಪಲ್ಸ್ನ ಕಲೆ ಹಾಕ್ತಾರೆ. ಅದರಲ್ಲಿ ಒಂದು ರೈಲಿಂಗಲ್ಲಿ ಇದ್ದ ಪೇಂಟ್ ಸ್ಯಾಂಪಲ್, ಮಾರ್ಕ್ ಶೂಸ್ನಲ್ಲಿದ್ದ ಪೇಂಟ್ ಸ್ಯಾಂಪಲ್ ಆ್ಯಂಡ್ ಬೋಟ್ ಯಾರ್ಡ್ ಡೆಕ್ನ ರೈಲಿಂಗಲ್ಲಿದ್ದ ಪೇಂಟ್ ಸ್ಯಾಂಪಲ್ ಸೇಮ್ ಆಗಿರುತ್ತೆ. ಇದನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸ್ ಮಾರ್ಕನ್ನು ಅರೆಸ್ಟ್ ಮಾಡ್ತಾರೆ. ಕೊನೆವರೆಗೂ ಮಾರ್ಕ್ ತಾನೇನು ಮಾಡಿಲ್ಲ ಎಂದು ವಾದಿಸ್ತಾನೆ. ಕೊನೆಗೆ ಕೊಲೆಯಾಗಿ 7 ತಿಂಗಳ ನಂತರ ಮಾರ್ಕ್ನ ಪೊಲೀಸ್ ಅರೆಸ್ಟ್ ಮಾಡಿ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ದೇನೆಂದರೆ ಮಾರ್ಕ್ ಮತ್ತು ಫ್ಲಾರೆನ್ಸ್ಗೆ ರಿಲೇಷನ್ಶಿಪ್ ಚೆನ್ನಾಗಿರಲಿಲ್ಲ. ಅವರಿಬ್ಬರು ಡಿವೋರ್ಸ್ಗೆ ಅಪ್ಲೈ ಮಾಡಿದರು. ಕೊಲೆಯಾದ ದಿನ ಮಾರ್ಕ್ಗೆ ಮತ್ತು ಫ್ಲಾರೆನ್ಸ್ಗೆ ಬೋಟ್ ಯಾರ್ಡಲ್ಲಿ ಜಗಳ ಆಗಿದೆ. ಇದರಲ್ಲಿ ಕೋಪಗೊಂಡ ಮಾರ್ಕ್ ಫ್ಲಾರೆನ್ಸ್ನ ಬೋಟ್ ಡೆಕ್ ಯಾರ್ಡಿಂದ ಕೆಳಗೆ ನೂಕಿದ್ದಾನೆ. ಕೆಳಗೆ ಬಿದ್ದ ಫ್ಲಾರೆನ್ಸ್ಗೆ ತಲೆಗೆ ಗಟ್ಟಿಯಾಗಿ ಪೆಟ್ಟು ಬಿದ್ದಿದೆ. ಫ್ಲಾರೆನ್ಸ್ನ ಕೆಳಗೆ ನೂಕಿದ ಮೇಲೆ ಮಾರ್ಕ್
ತನ್ನ ಮಕ್ಕಳ ಹತ್ತಿರ ಹೋಗಿ ಅವರಿಗೆ ಕತೆ ಹೇಳಿ ಮತ್ತೆ ಬೋಟ್ ಯಾರ್ಡ್ ಡೆಕ್ ಹತ್ರ ಬಂದಿದ್ದಾನೆ. ಆಗ ಸಹ ಫ್ಲಾರೆನ್ಸ್ಗೆ ಜೀವ ಇತ್ತು. ಈಗ ಮಾರ್ಕ್ ಕೆಳಗೆ ಹೋಗಿ ಫ್ಲಾರೆನ್ಸ್ನ ನೀರಿಗೆ ತಳ್ಳಿ ಮತ್ತೆ ಮೇಲೆ ಬಂದು ಮಾರ್ಕ್ ಆ ರೈಲಿಂಗ್ನ ಶೂನಲ್ಲಿ ಒದ್ದು ಹೊಡೆದು ಹಾಕಿದ್ದಾನೆ. ಯಾಕಂದರೆ ಫ್ಲಾರೆನ್ಸ್ ಆಕ್ಸಿಡೆಂಟ್ ಆಗಿ ನೀರಿಗೆ ಬಿದ್ದು ಸತ್ತಂಗೆ ಇರಲಿ ಅಂತ ಕ್ರೈಮ್ ಸೀನ್ನ ಸೆಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ. ಮಾರ್ಕ್ ಇಷ್ಟೆಲ್ಲ ಮಾಡಿದ್ರೂ ಪೊಲೀಸ್ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಈ ಕೊಲೆಯನ್ನು ಕಂಡುಹಿಡಿದಿದ್ದಾರೆ. ಈ ಕೇಸ್ನಲ್ಲಿ ಉಪಯೋಗಿಸಿದ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಹಿಸ್ಟರಿಯಲ್ಲೇ ಫಸ್ಟ್ ಟೈಮ್ ಯೂಸ್ ಮಾಡಿದ ಒಂದು ಮೆಥಡ್ ಆಗಿದೆ. ಈ ರೀತಿಯ ಹಲವು ಸ್ಟೋರೀಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ನಿಮ್ಮ ಗೌತಮ್, ಸೈನಿಂಗ್ ಆಫ್.